ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಮೊದಲ ದಿನದಿಂದಲೂ ಸಹ ವಕ್ಫ್ ವಿಚಾರ ಅಧಿವೇಶನದಲ್ಲಿ ಗದ್ದಲಕ್ಕೆ ಕಾರಣ ಆಗಿತ್ತು. ಒಳಗಡೆ ವಕ್ಫ್ ಬೆಂಕಿ ಆದ್ರೆ ಹೊರಗಡೆ ಪಂಚಮಸಾಲಿ ಕಿಚ್ಚು ಜೋರಾಗಿದೆ. ಕಲಾಪದ ಹೊರಗಡೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಕಾವು ಪಡಿತಾ ಇದೆ. ಅನುಮತಿ ಇಲ್ಲದೆ ಇದ್ರೂ ಧರಣಿ ಕೂತಿದ್ದಾರೆ ಜಯಮೃತ್ಯುಂಜಯ ಶ್ರೀಗಳು. ಡಿಸಿ ಕಚೇರಿಯ ಮುಂದೆ ಧರಣಿಗೆ ನಿರ್ಧರಿಸಿದ್ರು ಶ್ರೀಗಳು. ಅನುಮತಿ ನಿರಾಕರಿಸಿದ್ದಕ್ಕೆ ಶ್ರೀಗಳ ಸಾಂಕೇತಿಕ ಧರಣಿ ನಡೆದಿದೆ. ಗಾಂಧಿ ಭವನದಿಂದ ಚೆನ್ನಮ್ಮ ವೃತ್ತದವರೆಗೂ ಮೆರವಣಿಗೆ. ಗಾಂಧಿ ಭವನದ ಗಣಪತಿ ದೇವಸ್ಥಾನದ ಎದುರು ಧರಣಿ ನಡೆಸಿದ್ರು. ಅನುಮತಿ ಸಿಕ್ಕ ಬಳಿಕ ಡಿಸಿ ಕಚೇರಿ ಎದುರು ಧರಣಿ. ಹಲವು ಸ್ವಾಮೀಜಿಗಳು, ಪಂಚಮಸಾಲಿ ನಾಯಕರು ಹೋರಾಟಕ್ಕೆ ಸಾಥ್ ನೀಡಿದರು. ದೃಶ್ಯದಲ್ಲಿ ನೋಡ್ತಾ ಇದೆ. ಬೆಳವಡಿ ಮಲ್ಲಮ್ಮ ಮಾತಾ ಕಿ ಜೈ, ವೀರ ಮಾತೆ ಕೆಳದಿ ಚೆನ್ನಮ್ಮ ಮಾತಾ ಕಿ ಜೈ, ಶಿವ ಶಂಭೋ ಹರ ಹರ ಮಹಾದೇವ. ಪಂಚಮಸಾಲಿ ಹೋರಾಟ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದೆ. ಪ್ರತಿಭಟನೆಗೆ ಅನುಮತಿ ಕೊಟ್ಟಿಲ್ಲ ಅಂತ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದರು. ಧರಣಿ ಮಾಡೋದಕ್ಕೆ 2 ದಿನದ ಹಿಂದೆನೆ ಅರ್ಜಿ ಸಲ್ಲಿಕೆ ಆಗಿದೆ. ಆದ್ರೆ ಈ ಧರಣಿಗೆ ಅನುಮತಿ ಕೊಟ್ಟಿಲ್ಲ ಅಂತ ಸ್ವಾಮೀಜಿಗಳು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಬೆಳಗಾವಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಕೊಟ್ಟಂತ ಹೇಳಿಕೆ ಇದು. ನೀವು ನಿಗದಿ ಮಾಡಿದ ಸ್ಥಳವನ್ನಾದರೂ ಕೊಡಿ ಅಂತ ಮನವಿ ಮಾಡಲಾಗಿದೆ. ಈವರೆಗೂ ಯಾರೂ ಹೋರಾಟ ಹತ್ತಿಕ್ಕೋ ಕೆಲಸ ಮಾಡಿರಲಿಲ್ಲ. ಪ್ರತಿಭಟನೆಗೆ ಬಂದಂತ ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಅಂತ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು. ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡುವುದಿಲ್ಲ ಅಂತೇಳಿ ನಂಬಿಕೆ ದ್ರೋಹ ಬಗೆದ ಮಾನ್ಯ ಮುಖ್ಯಮಂತ್ರಿಗಳ ಆ ನಿಲುವನ್ನು ಖಂಡಿಸಿ ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಕೂಡಲೇ ನಾಡಿನ ಜನತೆ ಕ್ಷಮೆ ಕೇಳಬೇಕಂತೇಳಿ ಒತ್ತಾಯಿಸಿಬಿಟ್ಟು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ನಮ್ಮ ಸಮಾಜ ಬಾಂಧವರು ಕಳೆದ 2 ದಿನಗಳಿಂದ ನಮಗೆ ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನೀವು ಸ್ಥಳಾವಕಾಶ ಕೊಡಬೇಕು ಅಂತೇಳಿ ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಪೊಲೀಸ್ ಆಯುಕ್ತರ ಜೊತೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಮಾತುಕತೆ ಮಾಡಿದಾಗ್ಯೂ ಸಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.